ಎಲ್ಲ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಸ್ವಾಗತ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳ ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ ಸೆಟ್ಸ್ ಚಾಪ್ಟರ್ ಪ್ರಾರಂಭ ಮಾಡಿದ್ದು, ಅದರ ಬಗ್ಗೆ ಡೆಫಿನೇಷನ್ಸ್, ಎಕ್ಸಾಂಪಲ್ಸ್ನೆಲ್ಲ ತಿಳ್ಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ we learn some concept about sets. Empty sets. What is empty? You know very well. ನಿಮಗೆ ಗೊತ್ತಿದೆ, empty ಅಂದರೆ ಖಾಲಿ, ನಲ್ ಅಂತ ಕರಿತಾ ಹೋಗ್ತೀವಿ. So a set which does not contain any element is called empty set or null set or ವೈಡ್ ಸೆಟ್. ಅಂದರೆ ಒಂದು ಸೆಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಎಲಿಮೆಂಟ್ ಇಲ್ಲದೇ ಇದ್ದರೆ ಅದನ್ನು ನಾವು ಏನಂತ ಕರಿತಾ ಹೋಗ್ತೀವಿ? ಎಂಟಿ ಸೆಟ್ ಆರ್ ನಲ್ ಸೆಟ್ ಅಂತ ಕರಿತೀವಿ, ಆರ್ ವೈಡ್ ಸೆಟ್ ಅಂತ ಕರಿತಾ ಹೋಗ್ತೀವಿ. ಎಂಟಿ ಸೆಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಪೈ, ದಟ್ ಈಸ್ ಎಂಟಿ, ಆರ್ ಖಾಲಿ ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟನ್ನು ಬರೀತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್ ತಗೋಣ. ದ ಸೆಟ್ ಎ ಎಕ್ಸ್ ಸಚ್ ದಟ್ 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 2, ದ ವ್ಯಾಲ್ಯೂ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಲೆಸ್ ದ್ಯಾನ್ 2. ಒಂದಕ್ಕಿಂತ ದೊಡ್ಡದಾದ, ಎರಡಕ್ಕಿಂತ ಚಿಕ್ಕದಾದ ನ್ಯಾಚುರಲ್ ನಂಬರ್ ಯಾವುದಿದೆ? ಯಾವುದೂ ಇಲ್ಲ. ಓಕೆ, ಹಾಗಾಗಿ ಇದು ಎಂಟಿ ಸೆಟ್, ನಲ್ ಸೆಟ್ ಆಗುತ್ತೆ. ಎಕ್ಸ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು 0, ಎಕ್ಸ್ ಇಸ್ ಎ ರ್ಯಾಷನಲ್ ನಂಬರ್. ಇಲ್ಲಿ ವೆರಿ ಸಿಂಪಲ್, ಇದು ನಲ್ ಸೆಟ್ ಅಲ್ವಾ, ಹೌದಾ ಅನ್ನೋದನ್ನು ತಿಳ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು 0 ಇದ್ದರೆ ಎಕ್ಸ್ ಈಕ್ವಲ್ ಟು 2 ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ √2 ಆಯಿತು. ಸೊ ವೆದರ್ ಇಟ್ ಈಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್, ಇದು ಇರ್ರ್ಯಾಷನಲ್ ನಂಬರ್ ಆಗುತ್ತೆ ಸ್ಕ್ವೇರ್ ರೂಟ್ ಬಂದಿರೋದ್ರಿಂದ. ಎನ್ಸ್ ರ್ಯಾಷನಲ್ ನಂಬರ್ ಅಂದ್ರೇನು? ಎನಿ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ p/q. ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √2 ಬಂದಿರೋದ್ರಿಂದ ಇದು ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಬಟ್ ಅವನು ಎಕ್ಸ್ ಈಸ್ ರ್ಯಾಷನಲ್ ನಂಬರ್ ಅಂತ ಹೇಳಿರೋದ್ರಿಂದ ಇದು ನಲ್ ಸೆಟ್ ಆಗುತ್ತೆ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ 2. ಸೊ ಈವನ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾನೆ. ಪ್ರೈಮ್ ನಂಬರ್ ಅಂತ ಬಂದರೆ 2, 3, 5, 7 ಆ್ಯಂಡ್ ಸೊ ಆನ್ ನಿಮಗೆ ಪ್ರೈಮ್ ನಂಬರ್ ಬರುತ್ತೆ. 2ಗಿಂತ ದೊಡ್ಡದಾದ ಈವನ್ ಪ್ರೈಮ್ ನಂಬರ್ ಯಾವುದಾದ್ರೂ ಬರುತ್ತಾ? ಇಲ್ಲ. ಹಾಗಾಗಿ 2 ಅನ್ನೋದು ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇರುತ್ತೆ, ಅದೇ ಲೀಸ್ಟ್ ಪ್ರೈಮ್ ನಂಬರ್ ಕೂಡ ಹಾಗಿರುತ್ತೆ. ಹಾಗಾಗಿ ಇದು ಆಗಲ್ಲ, ನಲ್ ಸೆಟ್ ಆಗುತ್ತೆ. ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಏನು ಫೈನೈಟ್ ಸೆಟ್ ಅಂದರೆ? ಫೈನೈಟ್ ಅಂದರೆ ಅಲ್ಲೇ ಇದೆ, ನಿಮಗೆ ವರ್ಡಲ್ಲೇ ಹೇಳುತ್ತೆ. ಎ ಸೆಟ್ ವಿಚ್ ಈಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಎ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಫೈನೈಟ್, ಅದರ್ವೈಸ್ ದ ಸೆಟ್ ಈಸ್ ಕಾಲ್ಡ್ ಇನ್ಫೈನೈಟ್. ಅಂದರೆ ನಾವು ಫೈನೈಟ್ ಸೆಟ್ ಅಂತ ಹೇಳಬೇಕು ಅಂದರೆ ಆ ಸೆಟ್ನಲ್ಲಿ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು, ಅಂದರೆ ಆ ಎಲಿಮೆಂಟು ಎಂಡ್ ಆಗಬೇಕು. ಇಷ್ಟು ನಂಬರ್ಸ್ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಅದನ್ನು ನಾವು ಫೈನೈಟ್ ಸೆಟ್ ಅಂತ ಕರಿತಾ ಹೋಗ್ತೀವಿ. ಈಕ್ವಲ್ ಸೆಟ್, ಯಾವುದಾದ್ರೂ ಎರಡು ಸೆಟ್ಟನ್ನು ಈಕ್ವಲ್ ಸೆಟ್ ಅಂತ ಹೇಳಬೇಕು ಅಂದರೆ 2 ಸೆಟ್ಸ್ ಕ್ಯಾಪಿಟಲ್ ಎ ಆ್ಯಂಡ್ ಕ್ಯಾಪಿಟಲ್ ಬಿ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದೇ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್ ಆ್ಯಂಡ್ ವಿ ರೈಟ್ ಕ್ಯಾಪಿಟಲ್ ಎ ಈಕ್ವಲ್ ಟು ಬಿ. ನಾವು ಈಕ್ವಲ್ ಸೆಟ್ ಅಂತ ಹೇಳಬೇಕು ಅಂದರೆ ಎ ಮತ್ತು ಬಿ ಎರಡೂ ಸೆಟ್ನಲ್ಲಿ ದ ಸೇಮ್ ಎಲಿಮೆಂಟ್ ಇರಬೇಕು ಆ್ಯಂಡ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ ಇರಬೇಕು. ಅದರ್ವೈಸ್ ಅದನ್ನು ಅನ್ಈಕ್ವಲ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ಡಿನೋಟೆಡ್ ಬೈ ಎ ನಾಟ್ ಈಕ್ವಲ್ ಟು ಬಿ. ಎಕ್ಸಾಂಪಲ್ ಈಕ್ವಲ್ ಸೆಟ್ಗೆ 1, 2, 3, 4 ಆ್ಯಂಡ್ ಕ್ಯಾಪಿಟಲ್ ಬಿ ಈಕ್ವಲ್ ಟು 3, 1, 4, 2. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ನಲ್ ಸೆಟ್? ಕೆಳಗಿನವುಗಳಲ್ಲಿ ಯಾವ್ಯಾವುದು ನಲ್ ಸೆಟ್ಗೆ ಎಕ್ಸಾಂಪಲ್ ಆಗುತ್ತೆ? ಮೊದಲನೇದು, set of odd natural numbers is divisible by 2.
ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ನಿಮಗೆ ಗೊತ್ತಿದೆ 1, 3, 5, 7 ಆ್ಯಂಡ್ ಸೊ ಆನ್ ನಂಬರ್ಸ್ ಬರುತ್ತೆ. ಸೊ 2 ಇಂದ ಡಿವೈಡ್ ಆಗುವಂತಹ ಬೆಸ ಸಂಖ್ಯೆಗಳು ಯಾವುದಾದ್ರೂ ಇದೆಯಾ? ಇಲ್ಲ. ಹಾಗಾಗಿ ಸೊಲ್ಯೂಷನ್ ಆನ್ಸರ್ ಏನಾಗುತ್ತೆ? ನಲ್ ಸೆಟ್ ಆಗುತ್ತೆ. ಅಷ್ಟೇ ಆನ್ಸರ್. ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಈವನ್ ಪ್ರೈಮ್ ನಂಬರ್ಸ್ ಈಗ ತಾನೇ ಹೇಳಿದ್ದೀನಿ, 2 ಈಸ್ ದ ಈವನ್ ಪ್ರೈಮ್ ನಂಬರ್ಸ್. ಹಾಗಾಗಿ ಇದು 2 ಅನ್ನೋದು ಒಂದು ಎಲಿಮೆಂಟ್ ಇದೆ. ಬಟ್ ನಾವು ನಲ್ ಸೆಟ್ ಆಗಬೇಕು ಅಂದರೆ ಯಾವುದೇ ಎಲಿಮೆಂಟ್ ಕೂಡ ಇರಬಾರ್ದು. ಸೊ ನಾಟ್ ಎ ನಲ್ ಸೆಟ್. ಇಟ್ ಈಸ್ ನಾಟ್ ಎ ನಲ್ ಸೆಟ್. Next question, x such that x is a natural number, x less than 5 and x greater than 7. 5ಕ್ಕಿಂತ ಚಿಕ್ಕದಾದ 7ಕ್ಕಿಂತ ದೊಡ್ಡದಾದ ಸಂಖ್ಯೆ ಯಾವುದಾದ್ರೂ ಇದೆಯಾ ನ್ಯಾಚುರಲ್ ನಂಬರ್? ಇಲ್ಲ. ಸೊ ಹಾಗಾಗಿ ಇದು ನಲ್ ಸೆಟ್ ಆಗಿರುತ್ತೆ. y such that y is a point common to any two parallel lines. ನೋಡಿ, ಪ್ಯಾರಲಲ್ ಲೈನ್ಸ್ ಅಂದರೆ ಈಗ 2 ಲೈನ್ಸ್ ಇರುತ್ತೆ. ಇವೆರಡೂ ಲೈನ್ಸು ಯಾವುದೇ ಕಾರಣಕ್ಕೂ ಟಚ್ ಆಗಲ್ಲ, ಆರ್ ಇಂಟರ್ಸೆಕ್ಟ್ ಆಗಿಲ್ಲ. ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳಿದ್ವಿ. ಇಂಟರ್ಸೆಕ್ಟ್ ಮೀನ್ಸ್ ಒಂದಕ್ಕೊಂದು ಕಟ್ ಮಾಡಲ್ಲ. ನೋಡಿ, ಇದು ಪರ್ಪೆಂಡಿಕ್ಯುಲರ್ ಆಗಿಬಿಡುತ್ತೆ. ಸೊ ಇದು ನಾವಿಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಹೇಳೋದಕ್ಕೆ ಬರಲ್ಲ. ಸೊ 2 ಲೈನ್ಸ್ ನೈದರ್ ಇಂಟರ್ಸೆಕ್ಟಿಂಗ್ ನಾರ್ ಪ್ಯಾರಲಲ್ ಅಂತ ಬಂದಾಗ ನಾವು ಅದನ್ನು ಏನಂತ ಕರಿತೀವಿ? ಸ್ಕ್ಯೂ ಲೈನ್ಸ್ ಅಂತ ಹೇಳ್ಬಿಡ್ತೀವಿ. ಬಟ್ ಇಲ್ಲಿ ನಮಗೆ 2 ಇವೆರಡಕ್ಕೂ ಕಾಮನ್ ಪಾಯಿಂಟ್ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಿದ್ದಾನೆ. ಸೊ ದೇರ್ ಇಸ್ ನೋ ಕಾಮನ್ ಪಾಯಿಂಟ್, ಎನ್ಸ್ ಇಟ್ ಈಸ್ ಎ ನಲ್ ಸೆಟ್. ತುಂಬ ಸಿಂಪಲ್ ಇದೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಪುಟ್ಟ ಪುಟ್ಟ ಕ್ವಶನ್. ನೆಕ್ಸ್ಟ್ ಕ್ವಶನ್, 8th ಮ್ಯಾನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್? ಫಸ್ಟ್ ಕ್ವಶನ್ ಬಂದ್ಬಿಡೋಣ. ದ ಸೆಟ್ ಆಫ್ ಮಂತ್ಸ್ ಆಫ್ ಎ ಇಯರ್. ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿರುತ್ತೆ? 12 ತಿಂಗಳುಗಳಿರುತ್ತೆ. ಕೌಂಟ್ ಮಾಡ್ಬೋದಾ? ಎಸ್, ಕೌಂಟ್ ಮಾಡ್ಬೋದು. ಎನ್ಸ್ ಆನ್ಸರ್ ಈಸ್ ಫೈನೈಟ್. ಸೆಕೆಂಡ್ ಒನ್, 1, 2, 3 ಆ್ಯಂಡ್ ಸೊ ಆನ್. ಹೋಗ್ತಾ ಇದೆ ಇನ್ನೂ ನಂಬರ್, ಎಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಿಲ್ಲ. ದೇರ್ ಫಾರ್ ಇಟ್ ಈಸ್ ಇನ್ಫೈನೈಟ್. ನೆಕ್ಸ್ಟ್ ಕ್ವಶನ್, 1, 2, 3, ಎಟ್ಸೆಟ್ರಾ 99, 100. ಕೌಂಟ್ ಮಾಡ್ಬೋದಲ್ವಾ? 100 ಎಲಿಮೆಂಟ್ಸ್ ಇದೆ. ಎನ್ಸ್ ಇಟ್ ಈಸ್ ಎ ಫೈನೈಟ್. ನೆಕ್ಸ್ಟ್ ಕ್ವಶನ್, ದ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 100. 100ಕ್ಕಿಂತ ದೊಡ್ಡದಾದ ಪಾಸಿಟಿವ್ ಇಂಟೀಜರ್ಸ್ ಅಂದರೆ 101, 102 ಎಲ್ಲಿವರೆಗೆ ಹೋಗ್ತಾನೇ ಇರುತ್ತೆ. ಸೊ ಇದು ಏನಾಗುತ್ತೆ? ಇನ್ಫೈನೈಟ್. ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99. 99ಕ್ಕಿಂತ ಚಿಕ್ಕದಾದ ಪ್ರೈಮ್ ನಂಬರ್ಸ್ ಅಂದರೆ ಲಾಸ್ಟ್ ಎಲ್ಲಿವರೆಗೆ ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಇದೇನಾಗುತ್ತೆ? ಫೈನೈಟ್ ಆಗುತ್ತೆ. ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ನಾವಿಲ್ಲಿ ಒಂದು ಕಾರ್ಟೀಷಿಯನ್ ಪ್ಲೇನನ್ನು ಕನ್ಸಿಡರ್ ಮಾಡಿದ್ರೆ, ಸೊ ಇದನ್ನು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಇದು ಎಕ್ಸ್ ಡ್ಯಾಶ್, ವೈ ಡ್ಯಾಶ್. ಸೊ ವೈ ಡ್ಯಾಶ್, ಎಕ್ಸ್ ಡ್ಯಾಶ್ ಆ್ಯಸ್ ನೆಗೆಟಿವ್ ನಂಬರ್ಸ್. ಸೊ ಈ ಪಾಯಿಂಟ್ ಇದೆಯಲ್ಲ, ಇದನ್ನು ನಾವು ಆರಿಜಿನ್ 0, 0 ಅಂತ ಕರಿತಾ ಹೋಗ್ತೀವಿ. ಅವನ ಕ್ವಶನ್ ಏನಿದೆ? ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಗೆ ಎಷ್ಟು ಪ್ಯಾರಲಲ್ ಲೈನ್ಸನ್ನು ಡ್ರಾ ಮಾಡ್ಬೋದು? ಸೊ ನಂಬರ್ ಆಫ್ ಪ್ಯಾರಲಲ್ ಲೈನ್ಸನ್ನು ಡ್ರಾ ಮಾಡ್ಬೋದು. ಎನ್ಸ್ ಇಟ್ ಈಸ್ ಎ ಇನ್ಫೈನೈಟ್. ದ ಸೆಟ್ ಆಫ್ ಲೆಟರ್ಸ್ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್. ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿ ಎಷ್ಟು ಲೆಟರ್ಸ್ ಇದೆ? 26. ಸೊ ಹಾಗಾಗಿ ಫೈನೈಟ್. ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ ಆಫ್ 5. ಮಲ್ಟಿಪಲ್ ಆಫ್ 5 ಅಂತ ಹೇಳಿದ್ದಾನೆ. ಸೊ 5 1s 5, 5 2s 10, 5 3s 15, 5 4s 20 ಆ್ಯಂಡ್ ಸೊ ಆನ್ ಹೋಗ್ತಾ ಇರುತ್ತೆ. ಎನ್ಸ್ ಇಟ್ ಈಸ್ ಎ ಇನ್ಫೈನೈಟ್. ದ ಸೆಟ್ ಆಫ್ ಅನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಪ್ರಾಣಿಗಳು ಮಾತ್ರ ಕೇಳಿದ್ದಾನೆ. ಎನ್ಸ್ ಇಟ್ ಈಸ್ ಎ ಫೈನೈಟ್. ದ ಸೆಟ್ ಆಫ್ ಸರ್ಕಲ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಆರಿಜಿನ್ ಅಂದರೆ ಇದು. ಎಷ್ಟು ಸರ್ಕಲ್ನ ನೀವು ಸೆಂಟ್ರಾಗಿ ಇಟ್ಕೊಂಡು ಡ್ರಾ ಮಾಡ್ಬೋದು. ಏನಾಗ್ಬಿಡುತ್ತೆ ಇವಾಗ? ಎಷ್ಟು ಬೇಕಾದರೂ ಡ್ರಾ ಮಾಡ್ಬೋದು. ಎನ್ಸ್ ಇಟ್ ಈಸ್ ಎ ಇನ್ಫೈನೈಟ್.
x such that x belongs to capital N and x minus 1 into x minus 2 equal to 0. Very simple, sir. X minus 1 equal to 0 or x minus 2 equal to 0. So x equal to 1 ಬರುತ್ತೆ, x equal to 2 ಬರುತ್ತೆ. ಸೊ ಏನಾಯಿತು ಇದ್ರ ವ್ಯಾಲ್ಯೂ 1, 2. ಸೊ ಇಟ್ ಈಸ್ ಎ ಫೈನೈಟ್ ಸೆಟ್. ನೆಕ್ಸ್ಟ್ ಕ್ವಶನ್. x such that x belongs to n and x square equal to 4. So put x equal to 2, that is 2 square equal to 4, hence it is a finite because it has only one numbers, that is 2. Next, 2x minus 1 equal to 0, 2x equal to 1, x equal to 1 by 2. It has only one element, that is 1 by 2, hence it is a finite. X such that x belongs to n and x is a prime number. Prime number andre you know very well, 2, 3, 5, 7 and so on. It has a lot of numbers, hence it is a infinite. X such that x belongs to n and x is odd. Odd numbers means 1, 3, 5, 7 and so on, hence it is a infinite. In the following, state whether a equals b or not. ಕೆಳಗಿನವುಗಳಲ್ಲಿ ಯಾವ್ಯಾವ್ದು ಈಕ್ವಲ್ ಆಗುತ್ತೆ, ಯಾವ್ಯಾವ್ದು ಈಕ್ವಲ್ ಆಗಲ್ಲ ಅಂತ ಹೇಳಿ ಅಂತ ಹೇಳಿದ್ದಾನೆ. ಸೊ ಎ ಆಸ್ ಎಲಿಮೆಂಟ್ ಎ ಬಿ ಸಿ ಡಿ, ಬಿ ಇಸ್ ಆಲ್ಸೋ ಡಿ ಸಿ ಬಿ ಎ. ಸೊ ಆರ್ಡರ್ ಆಫ್ ದಿ ಎಲಿಮೆಂಟ್ ಇಸ್ ನಾಟ್ ಇಮ್ಮೆಟೀರಿಯಲ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಆ ಎಲಿಮೆಂಟ್ ಸೇಮ್ ಎಲಿಮೆಂಟ್ಸ್ ಇರೋದ್ರಿಂದ ದ ಸೆಟ್ ಎ ಈಕ್ವಲ್ ಟು ಬಿ. 4, 8, 12, 16. ಇಲ್ಲಿ 4 ಇದೆ, 8 ಇದೆ, 16 ಇದೆ, ಬಟ್ 18 ಅನ್ನೋ ಎಲಿಮೆಂಟ್ ಇಲ್ಲ, ಹೆನ್ಸ್ ಎ ನಾಟ್ ಈಕ್ವಲ್ ಟು ಬಿ. ಓಕೆ. ನೆಕ್ಸ್ಟ್ ಕ್ವಶನ್. 2, 4, 6, 8, 10. x such that x is a positive even integer, x less than or equal to 10. ಪಾಸಿಟಿವ್ ಈವನ್ ಇಂಟೀಜರ್ ಅಂತ ಕೇಳಿದ್ದಾನೆ. ಸೊ 2, 4, 6, 8, 10. ಸೊ ಎರಡು ಸೇಮ್ ಬರುತ್ತೆ. ಎ ಈಕ್ವಲ್ ಟು ಬಿ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಮಲ್ಟಿಪಲ್ ಆಫ್ 10. ಮಲ್ಟಿಪಲ್ ಆಫ್ 10 ಅಂದರೆ ನಿಮ್ಗೆ ಗೊತ್ತಿದೆ, 10 ಬರುತ್ತೆ, 10 1 ಜಾ 10, 10 2 ಜಾ 20, 10 3 ಜಾ 30 ಆ್ಯಂಡ್ ಸೊ ಆನ್. ಓಕೆ. ನೋಡಿ, ಸೆಟ್ ಬಿ ನಲ್ಲಿ 15 ಇದೆ, ಬಟ್ ಸೆಟ್ ಎ ನಲ್ಲಿ 15 ಬರಲ್ಲ. ಸೊ ದ ಸೆಟ್ ಎ ಇಸ್ ಆಲ್ವೇಸ್ ನಾಟ್ ಈಕ್ವಲ್ ಟು B. Or the following pairs of sets equal, give reason. ಇವೆರಡು ಸೆಟ್ ಈಕ್ವಲ್ ಆಗುತ್ತಾ, ರೀಸನ್ ಕೊಡಿ ಅಂತ ಹೇಳಿದಾನೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸೆಟ್ ಬಿ ನಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಸರ್. ಎಕ್ಸ್ ಸ್ಕ್ವೇರ್ 5x ಇದೆ, ನಿಮಗೆ ಗೊತ್ತಿದೆ ಇದು 3x + 2x + 6 = 0. 5th ಸ್ಟ್ಯಾಂಡರ್ಡ್ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣಗಳನ್ನು ಬಿಡಿಸೋದನ್ನು ಹೇಳ್ಕೊಟ್ಟಿರ್ತಾರೆ ನಿಮಗೆ. ಸೊ ಟೇಕ್ ಔಟ್ ಕಾಮನ್ x. ಸೊ x + 3, here 2 common, that is also x + 3 = 0. okay. Next, both x + 3 is common to both and x + 2 = 0, hence x = -3, x = -2. okay. So the set A = 2, 3, but set B = -2, -3. So the set A is not equal to B, hence it has positive element, it has negative elements. Next, x such that x is a letter in the word follow. You know very well to list the elements of the word F, O, L, W. If a letter is repeated twice, you can write only one time. And the set B elements are W, O, L, F. You can compare here, W is there, O is there, L is there, F is there. Hence, the set A is equal to set B. The set of letters in alloy. The set of letters loyal. So set A, we can write A, L, O, Y. Okay. Set B,
ಎಲ್ ಕಾಮ ಓ ಕಾಮ ವೈ ಕಾಮ ಎ. ಸೊ ಲೆಟರ್ ಬಂದಿದೆ ಎ ಈಕ್ವಲ್ ಟು ಬಿ. ಫೋರ್ತ್ ಒನ್, ಎನ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎನ್ ಸ್ಕ್ವೇರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ ಇಲ್ಲಿ ಯಾವ ನಂಬರ್ಸ್ ಕೊಡ್ತೀರಾ? ಸೆಟ್ ಎ 1 ಕೊಡಿ, 1 ಸ್ಕ್ವೇರ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, 2 ಸ್ಕ್ವೇರ್ ದಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, 3 ಕೊಡೋದಕ್ಕೆ ಬರಲ್ಲ. ಇಯರ್ ಸೆಟ್ ಬಿ ಈಕ್ವಲ್ ಟು, ಸಾಲ್ವ್ ಮಾಡ್ಕೊಂಡು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಟೇಕ್ಔಟ್ ಕಾಮನ್. ನಾವು ಎಕ್ಸನ್ನು ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 2 ಬರುತ್ತೆ, ಇಲ್ಲಿ -1 ಕಾಮನ್ ತೆಗಿಯೋಣ, ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 2 ಕಾಮನ್ ಟು ಬೋತ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 2 ಆಗುತ್ತೆ ಆ್ಯಂಡ್ ಅನದರ್ ಒನ್ ಈಸ್ 1 ಆಗುತ್ತೆ. ಸೊ 1, 2. ಸೊ ಇಯರ್ ಎ ಈಕ್ವಲ್ ಟು ಬಿ ಐ. ಆ್ಯಂಡ್ ಲಾಸ್ಟ್ ಕ್ವಶನ್ಸ್, ಫ್ರಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ಈಕ್ವಲ್ ಸೆಟ್. ಯಾವ್ಯಾವ ಸೆಟ್ಟು ಈಕ್ವಲ್ ಆಗುತ್ತೆ? 2, 4, 8, 12 ಯಾವುದಾದ್ರೂ ಇದೆಯಾ? 2, 4, 8, 12 ಇಲ್ಲ. ಬಿ 1, 2, 3, 4 ಇದೆಯಾ? ಇಲ್ಲ. ಸಿ 4, 8, 12, 14 ಯಾವುದಾದ್ರೂ ಇದೆಯಾ? ಇಲ್ಲ. ಇ ಮತ್ತು ಜಿ ಈಕ್ವಲ್ ಆಗುತ್ತೆ, -1, 1 ಇದೆ, 1, -1 ಇದೆ. ನೋಡಿ 1, 2, 3, 4 ಇದೆ. ಬಿ ಈಕ್ವಲ್ ಟು ಡಿ. ಸೊ 2 ಸೆಟ್ ಈಕ್ವಲ್ ಆಗುತ್ತೆ, ಒಂದು ಬಿ ಈಕ್ವಲ್ ಟು ಡಿ, ಅನದರ್ ಒನ್ ಈಸ್ ಇ ಈಕ್ವಲ್ ಟು ಜಿ ಆಗುತ್ತೆ. ಫೈಂಡ್ ದ ಪೇರ್ಸ್ ಆಫ್ ಈಕ್ವಲ್ ಸೆಟ್ಸ್ ಇಫ್ ಎನಿ, ಗಿವ್ ರೀಸನ್ಸ್. ಪೇರ್ಸ್ ಆಫ್ ಈಕ್ವಲ್ ಸೆಟ್ಟನ್ನು ಬರೀರಿ, ಇದ್ದರೆ ಕಾರಣ ಕೊಡಿ ಅಂತ ಕೇಳಿದ್ದಾನೆ. ಸೆಟ್ ಎ 0 ಎಲಿಮೆಂಟ್ ಇದೆ ಸರ್. ಸೆಟ್ ಬಿ ಏನು ಹೇಳುತ್ತೆ? ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 15 ಲೆಸ್ ದ್ಯಾನ್ 5 ಅಂತ ಹೇಳಿದ್ದಾನೆ. ಸೊ ಇದೇನಾಗುತ್ತೆ? ನಲ್ ಸೆಟ್ ಆಗಿಬಿಡುತ್ತೆ, ಎಮ್ ಟಿ ಸೆಟ್ ಬರ್ಕೊಬೋಣ. ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಇದೆ. ಸೊ ಇದೇನಾಗುತ್ತೆ? ಎಲಿಮೆಂಟ್ ಓನ್ಲಿ 5 ಬರುತ್ತೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 25 ಇದೆ, ಅಲ್ಲಿಗೆ ಎಕ್ಸ್ಗೆ ನಾವೇನು ಕೊಡ್ಬೋದು? 5 ಕೊಡ್ಬೋದು. ಸೊ 5 ಸ್ಕ್ವೇರ್ ಅಂದರೆ 5 ಅನ್ನೋ ಎಲಿಮೆಂಟ್ ಒಂದಾಯಿತು. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅನ್ ಇಂಟೆಗ್ರಲ್ ಪಾಸಿಟಿವ್ ರೂಟ್ಸ್ ಆಫ್ ದಿ ಈಕ್ವೇಷನ್ಸ್. 15 1 15, ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ -2x -15. ಸೊ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿ ಏನು ಎಲಿಮೆಂಟ್ಸ್ ಬರುತ್ತೆ ನೋಡಿ. ಸೊ ಇಫ್ ದ ಪೇರ್ಸ್ ಆಫ್ ಈಕ್ವಲ್ ಸೆಟ್ಸ್ ಇದ್ರೆ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್, ಯಾವ್ಯಾವುದು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೋಮ್ವರ್ಕ್ನಲ್ಲಿ ಅದನ್ನು ನಾನು ನೋಡ್ತೀನಿ. ಓಕೆ, ಇದು ಎಲಿಮೆಂಟ್ಸ್ ನೋಡ್ಕೊಬಿಡಿ ನೀವು. ಸೆಟ್ ಎ 0 ಕೊಟ್ಟಿದ್ದಾನೆ, ಸೆಟ್ ಬಿ ಎಮ್ ಟಿ ಸೆಟ್ ಆಗುತ್ತೆ, ಸೆಟ್ ಸಿ ಎಲಿಮೆಂಟ್ 5 ಆಗುತ್ತೆ, ಸೆಟ್ ಡಿ ಇದು ಕೂಡ ಎಲಿಮೆಂಟ್ 5 ಆಗುತ್ತೆ. ಯು ಕ್ಯಾನ್ ರೈಟ್ ಇಯರ್ ಸಿ ಡಿ ಈಕ್ವಲ್ ಟು ಡಿ ಆಗೋಗ್ಬಿಡುತ್ತೆ. ಎಕ್ಸ್ ಈಸ್ ಅನ್ ಇಂಟೆಗ್ರಲ್ ಪಾಸಿಟಿವ್ ರೂಟ್ಸ್ ಆಫ್ ದಿ ಈಕ್ವೇಷನ್. ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿ ಯಾವ್ಯಾವ ಸೆಟ್ಟು, ನಾನು ಒಂದು ಸೆಟ್ ಹೇಳಿದ್ದೀನಿ ಸಿ ಮತ್ತು ಡಿ ಈಕ್ವಲ್ ಆಗುತ್ತೆ ಅಂತ. ಮತ್ತೆ ಯಾವುದಾದ್ರೂ ಬರೋದಿದ್ರೆ ನೀವು ಫೈಂಡ್ ಔಟ್ ಮಾಡಿ. ಸಿ ಈಕ್ವಲ್ ಟು ಡಿ ವಿ ಕ್ಯಾನ್ ರೈಟ್ ಡೈರೆಕ್ಟ್ಲಿ. ಸೊ ರಿಮೈನಿಂಗ್ ಯಾವುದಾದ್ರೂ ಸೆಟ್ ಬಂದರೆ ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಬ್ಸೆಟ್ಸನ್ನು ನಾವು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.